ಇನ್ನು ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಸಂಘರ್ಷ ಪರಿಸ್ಥಿತಿ ಬಗ್ಗೆ ಮೌನ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ಭಾರತ ಶಾಂತಿ ಮತ್ತು ಸ್ಥಿರತೆಗಾಗಿ ನಿಲ್ಲುತ್ತದೆ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘರ್ಷ ಪರಿಸ್ಥಿತಿಯ ಬಗ್ಗೆ ಮೌನ ಮುರಿದ ಪ್ರಧಾನಿ ನರೇಂದ್ರ ಮೋದಿ ಮೌನ ಮುರಿದಿದ್ದಾರೆ. ಭಾರತ ಶಾಂತಿ ಮತ್ತು ಸ್ಥಿರತೆಗಾಗಿ ನಿಲ್ಲುತ್ತದೆ. ಯುಕೆ ಪ್ರಧಾನಿ ಮಾರ್ಕ್ ಕಾರ್ನಿ ಜೊತೆ ಜಂಟಿ ಸುದ್ದಿಗೋಷ್ಠಿ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿ ಇದು, ಅರ್ಥಾತ್ ಪ್ರೆಸ್ ಮೀಟ್. ರಾಜತಾಂತ್ರಿಕತೆ ಮಾರ್ಗವನ್ನು ಅನುಸರಿಸುವುದಕ್ಕೂ ಮೋದಿ ಕರೆ. ಮಾತುಕತೆಯ ಮೂಲಕ ಈ ಸಮಸ್ಯೆ ಬಗೆಹರಿಸಿಕೊಳ್ಳಿ, ಅಂದ್ರೆ ಯುದ್ಧ ನೀತಿಗಳನ್ನು ಅನುಸರಿಸಬೇಕು. ಪರಿಸ್ಥಿತಿಯನ್ನು ಸರ್ಕಾರ ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಿದೆ. ಅಮೆರಿಕ ತಾನು ನಡೆದಿದ್ದೇ ಹಾದಿ ಅನ್ನೋ ಥರ ಆನೆ ನಡೆದಂಗೆ ನಡೀತಾ ಇದೆ. ವಿಶ್ವಸಂಸ್ಥೆಗೆ ಮಾಹಿತಿ ಕೊಟ್ಟಿತ್ತ ಯುದ್ಧದ ಬಗ್ಗೆ ಇಲ್ಲ. ರಾಜತಾಂತ್ರಿಕವಾಗಿ ಚರ್ಚೆ ಆಗಿತ್ತ ಯುದ್ಧದ ಬಗ್ಗೆ ಇಲ್ಲ. ಏಕಾಏಕಿ ಭಾನುವಾರ ಏನೋ ಮಾಡಬೇಕು ಅಂತ ಮನಸ್ಸು ಬಂದರೆ ಅಲ್ಲಿ ಹೋಗ್ತಾನೆ, ಸೋಮವಾರ ಮತ್ತಿನ್ನೇನೋ ಮಾಡಬೇಕು ಅಂದ್ಕೊಂಡ್ರು ಅದು ಮಾಡಿಬಿಡ್ತಾನೆ. ಇದು ಅಮೆರಿಕದ ಮನಸ್ಥಿತಿ, ಸಂಘರ್ಷ ಪರಿಸ್ಥಿತಿ. ಈ ಬಗ್ಗೆ ಭಾರತ ಮೌನ ಮುರಿದಿದೆ. ಯುಕೆ ಪ್ರಧಾನಿ ಮಾರ್ಕ್ ಕಾರ್ನಿಯ ಜೊತೆ ಜಂಟಿ ಸುದ್ದಿಗೋಷ್ಠಿ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದಂತಹ ಪ್ರೆಸ್ ಮೀಟ್ ಇದು. ರಾಜತಾಂತ್ರಿಕತೆಯ ಮಾರ್ಗವನ್ನು ಅನುಸರಿಸುವುದಕ್ಕೆ ಮೋದಿ ಕರೆ. ಮಾತುಕತೆಯ ಮೂಲಕ ಈ ಸಮಸ್ಯೆ ಬಗೆಹರಿಸಿಕೊಳ್ಳಿ, ಪರಿಸ್ಥಿತಿಯನ್ನು ಸರ್ಕಾರ ನಿಕಟವಾಗಿ ಮೇಲ್ವಿಚಾರಣೆ ಮಾಡಬೇಕು. ಭಾರತೀಯ ಪ್ರಜೆಗಳನ್ನು ರಕ್ಷಣೆ ಮಾಡೋದಕ್ಕೆ ನಿರಂತರ ಸಂಪರ್ಕ ಈಗಾಗಲೇ ನಡೀತಾ ಇದೆ. ಎಲ್ಲ ಭಾರತೀಯರ ಸುರಕ್ಷತೆಗೆ ಎಲ್ಲ ದೇಶದೊಂದಿಗೆ ನಿಕಟ ಕೆಲಸ. ಬೆಳಗ್ಗೆ ಇಸ್ರೇಲ್ ಪ್ರಧಾನಿ ಜೊತೆ ಮಾತನಾಡಿದ ನರೇಂದ್ರ ಮೋದಿ, ಯುದ್ಧ ನಿಲ್ಲಿಸುವಂತೆ ಮನವಿ ಮಾಡಿರುವ ಪ್ರಧಾನಿ ಮೋದಿ, ಪ್ರತಿಯೊಂದಕ್ಕೂ ಯುದ್ಧ ಮಾಡಬೇಕು ಅಂದರೆ ಭಾರತ ಎಷ್ಟು ಬಾರಿ ಯುದ್ಧ ಮಾಡಬೇಕಾಗಿತ್ತು? ನರೇಂದ್ರ ಮೋದಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಹಗುರವಾಗಿ ಸಾಕಷ್ಟು ಬಾರಿ ಮಾತನಾಡಿದ್ದಾನೆ. ಆಗಲೂ ಭಾರತ ಸಹಿಸಿಕೊಳ್ತು. ಟ್ಯಾಕ್ಸು ಸುಂಕವನ್ನು ವಿಧಿಸಿದ, ಸುಮಾರು ನಮಗೆ ಸಹಿಸಿಕೊಳ್ಳಲಾಗದಂತಹ ಮಟ್ಟಕ್ಕೆ ಸುಂಕ ವಿಧಿಸಿದ, ಆಗಲೂ ಕೂಡ ಭಾರತ ಸಹಿಸಿಕೊಳ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಅದಾದ ನಂತರ ನಾವು ಆಪರೇಷನ್ ಸಿಂಧೂರ ಮಾಡಿದ್ವಲ್ಲ, ದಿನಕ್ಕೆ 40 ಬಾರಿ ಡೊನಾಲ್ಡ್ ಟ್ರಂಪ್ ನಾನೇ ನಿಲ್ಲಿಸಿದ್ದು ಅಂತೇಳಿ ಹೋದ ಕಡೆ ಬಂದ ಕಡೆ ಎಲ್ಲ ಹೇಳ್ಕೊಂಡು ತಿರುಗಾಡ್ದ. ನಾವು ಆಗಲೂ ಸಹಿಸ್ಕೊಂಡ್ವಿ. ಸಹಿಸಿಕೊಳ್ಳದೆ ಬೇರೆ ವಿಧಿ ಇಲ್ಲ. ನರೇಂದ್ರ ಮೋದಿ ಅರ್ಥಾತ್ ಭಾರತ ಅಮೆರಿಕಾದ ಎಲ್ಲ ಅಪ್ರಬುದ್ಧ ಹೇಳಿಕೆಗಳನ್ನು ಕೂಡ ಸಹಿಸಿಕೊಳ್ತು. ನಾವು ಸಹಿಸ್ಕೊಂಡಂಗೆ ಇರಾನ್ ಸಹಿಸ್ಕೋಬೇಕು ಅಂತೇನೂ ಇಲ್ಲ. ಇರಾನ್ ಶರಣಾಗತಿಗೆ ಒಪ್ಕೊಳ್ಳಿಲ್ಲ. ನೀವು ನ್ಯೂಕ್ಲಿಯರ್ ಸೃಷ್ಟಿ ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ಅಮೆರಿಕ ಹೇಳ್ತು. ಇಲ್ಲ, ನಾವು ನಿಲ್ಲಿಸೋದಿಲ್ಲ ಅಂತ ಹೇಳ್ತು ಇರಾನು. ನೋಡಿ, ಯುದ್ಧ ನಡೆಯೋದಕ್ಕೂ ಒಂದು ದಿನದ ಮುಂಚೆ ವ್ಲಾದಿಮಿರ್ ಪುಟಿನ್ ಫೋನ್ ಮಾಡಿದ್ದಂತೆ, ನೀವು ಶರಣಾಗತಿ ಅಥವಾ ನಮ್ಮ ದೇಶಕ್ಕಾದರೂ ಬಂದುಬಿಡಿ. ಇಲ್ಲ, ನಾನು ಶರಣಾಗೋದಿಲ್ಲ, ಗುಲಾಮಗಿರಿಗೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ, ಒಂದು ನನ್ನ ದೇಶದಲ್ಲಿ ಜೀವ ಬಿಡ್ತೀನಿ ಅಂದಿದ್ದಂತೆ ಖಮೇನಿ. ಅದರಂತೆ ಅಮೆರಿಕದ ದಾಳಿಗೆ ಒಳಗಾಗಿ ಸಾವನ್ನಪ್ಪದ ಖಮೇನಿ. ಈಗ ಭಾರತವು ಕೂಡ ಮಧ್ಯಪ್ರವೇಶ ಮಾಡಿ ಶಾಂತಿಯ ಮಂತ್ರವನ್ನು ಜಪಿಸ್ತಾ ಇದೆ. ಇನ್ನಾದರೂ ಯುದ್ಧ ನಿಲ್ಲುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.